ಜುಲೈ 27ರಿಂದ ಡಿಸೆಂಬರ್ 10, 2026 ಅಂದರೆ ಸುಮಾರು 4.5 ತಿಂಗಳ ಕಾಲ ಶನಿ ವಕ್ರಗತಿಯಲ್ಲಿರ್ತದೆ. ನಂತರ ಮತ್ತೆ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರಗತಿಗೆ ಹೋಗೋದು ಅಂದರೆ ಅರ್ಥ ಏನು, ಇದರಿಂದ ಕುಂಭರಾಶಿಯವರ ಮೇಲೆ ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳಿಕೊಟ್ಟಿದ್ದೀನಿ. ಇದೊಂದು ರೀತಿಯಲ್ಲಿ ಶನಿಯ ಆಡಿಟ್ ಸಮಯ ಅಂತ ತಗೊಳ್ಬೋದು. ಯಾಕಂದರೆ ಶನಿ ವಕ್ರ ಅಂದರೆ ನೀವು ಇದುವರೆಗೂ ಯಾವ ರೀತಿ ಬದುಕಿದ್ದೀರೋ, ಯಾವ ರೀತಿ ಬದುಕನ್ನು ನಡೆಸ್ಕೊಂಡು ಬಂದಿದ್ದೀರೋ, ಯಾವ ರೀತಿ ಅಭ್ಯಾಸಗಳನ್ನು ನೀವು ಫಾಲೋ ಮಾಡ್ತಾ ಬಂದಿದ್ದೀರೋ, ಯಾವ ರೀತಿ ಆ್ಯಟಿಟ್ಯೂಡ್ ಮತ್ತು ಅಪ್ರೋಚ್ ಯಾವ ರೀತಿ ಇತ್ತೋ, ಈ ವಿಚಾರದಲ್ಲಿ ಒಂದು ಪುನರ್ವಿಮರ್ಶೆ ಮಾಡುವಂಥ ಒಂದು ಸಮಯ ಅಂತ ಅರ್ಥ. ಸೊ ಈ ಅವಧಿಯಲ್ಲಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸೆಲ್ಫ್ ಡೌಟ್ ಬರ್ಬೋದು. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ಬೋದು. ಇದು ಏನು ಹೊರಗಿನ ಎಫೆಕ್ಟ್ ಅಲ್ಲ, ಇದು ನಿಮ್ಮೊಳಗಿನೇ ಒಂದು ಆಂತರಿಕ ಕರೆಕ್ಷನ್ ಫೇಸ್ ಆಗಿರ್ತದೆ. ಹೀಗಾಗಿ ನಿಮಗೆ ಅಚಾನಕ್ಕಾಗಿ ಟಯರ್ಡ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾ ಇದ್ರೂ ಕೂಡ ಇಂಪ್ಯಾಕ್ಟ್ ಇಲ್ಲ ಅಂತ ಅನ್ನಿಸ್ಬೋದು, ಎಲ್ಲ ಸರಿಯಾಗಿದ್ರೂ ಕೂಡ ಓವರ್ ಥಿಂಕಿಂಗು ಕೂಡ ಕಾಡ್ಬೋದು. ಶನಿ ವಕ್ರ ಆದಾಗ ಒಂದು ಹೊರಗಿನ ಪ್ರೋಗ್ರೆಸ್ ಅನ್ನುವಂಥದ್ದು ಏನಿದೆಯೋ ಕೊಂಚ ಮಟ್ಟಿಗೆ ಸ್ಲೋ ಆದಂಗೆ ಅನ್ನಿಸ್ಬೋದು. ನಿಮ್ಮ ಒಳಗಿನ ಒಂದು ಸ್ಟ್ರಕ್ಚರ್ ಅಂತ ಏನಿದೆಯೋ, ನಿಮ್ಮ ಒಂದು ಲೈಫ್ನ ಒಂದು ಸ್ಟ್ರಕ್ಚರ್ ಅಂತ ಏನಿದೆಯೋ, ಇದು ಒಂದು ರೀತಿಯ ಇನ್ಸ್ಪೆಕ್ಷನ್ಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ಲಿಂಗ್, ನಿಮ್ಮ ಡಿಸಿಪ್ಲಿನ್, ನಿಮ್ಮ ರೂಲ್ ಬ್ರೇಕ್ ಮಾಡುವಂಥ ಹ್ಯಾಬಿಟ್ಗಳೇನಾದರೂ ಇದ್ದರೆ ಅದು, ಮತ್ತು ನಿಮ್ಮ ಅಥಾರಿಟಿ ಹ್ಯಾಂಡ್ಲಿಂಗ್, ಮತ್ತು ನಿಮ್ಮ ಲಾಂಗ್ ಟರ್ಮ್ ವಿಷನ್ ಅಂತ ಒಂದು ದೀರ್ಘಾವಧಿಯ ಒಂದು ಆಲೋಚನೆಗಳು, ಪ್ಲ್ಯಾನ್ಗಳು, ಒಂದು ದೃಷ್ಟಿಕೋನ ಅಂತ ಏನಿರ್ತದೋ, ಇಂಥ ವಿಚಾರಗಳು ಇಲ್ಲಿ ಇನ್ಸ್ಪೆಕ್ಷನ್ಗೆ ಒಳಪಡುವ ಸಾಧ್ಯತೆ ಇರ್ತದೆ. ಇದರಿಂದಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು, ಕ್ಲಾರಿಟಿ ಕಡಿಮೆ ಅಂತ ಅನ್ನಿಸ್ಬೋದು, ಮನಸ್ಸು ಒಂದು ಸ್ವಲ್ಪ ಹೆವಿ ಅಂತಲೂ ಅನ್ನಿಸ್ಬೋದು, ಮೋಟಿವೇಶನ್ ಕೂಡ ಕೊಂಚ ಮಟ್ಟಿಗೆ ಡ್ರಾಪ್ ಆಗ್ಬೋದು. ಈಗ ಕುಂಭರಾಶಿಯವರ ವಿಚಾರಕ್ಕೆ ಬರೋದಾದರೆ, ಶನಿ ಬಂದು ಕುಂಭರಾಶಿಯ ಅಧಿಪತಿ ಗ್ರಹ. ಹೀಗಾಗಿ ನಿಮ್ಮದೇ ಅಧಿಪತಿ ಗ್ರಹ ಬಂದು ನಿಮ್ಮ ಹ್ಯಾಬಿಟು, ನಿಮ್ಮ ಡಿಸಿಷನ್ನು, ನಿಮ್ಮ ಲೈಫ್ ಪಾತನ್ನು ಒಂದು ರೀತಿ ಆಡಿಟ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಂತ ನೀವು ಇದನ್ನು ಲೈಟಾಗಿ ತಗೊಳ್ಳೋ ಹಾಗಿಲ್ಲ. ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಲಾಜಿಕ್ ಸ್ಟ್ರಾಂಗ್ ಇರ್ತದೆ, ಒಂದು ರೀತಿ ಇಂಡಿಪೆಂಡೆಂಟ್ ಒಂದು ಥಿಂಕಿಂಗ್ ಕೂಡ ಸ್ಟ್ರಾಂಗ್ ಆಗಿರ್ತದೆ, ಸಿಸ್ಟಮ್ ಥಿಂಕಿಂಗ್ ಇರ್ತದೆ. ಯಾವುದಾದ್ರೂ ಒಂದು ವಿಚಾರವನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡೋ ಒಂದು ವಿಷನ್ ಅನ್ನೋದು ಕೂಡ ಚೆನ್ನಾಗಿರ್ತದೆ. ಹಾಗೆಯೇ ಸೊಸೈಟಿ ಲೆವೆಲ್, ಸಾಮಾಜಿಕ ಥಿಂಕಿಂಗ್, ಸಾಮಾಜಿಕ ಮಟ್ಟದ ಒಂದು ಆಲೋಚನೆಗಳು ಕೂಡ ಇರ್ತದೆ. ಸೊ ಇದು ಬಂದು ಇವರ ಸ್ಟ್ರೆಂತ್. ಆದರೆ ಶನಿ ವಕ್ರ ಆದಾಗ ಇದೇ ಸ್ಟ್ರೆಂತ್ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ಕುಂಭರಾಶಿಯವರಿಗೆ ನನಗೆ ಯಾರೂ ಹೇಳಬೇಕಿಲ್ಲ ಅನ್ನುವಂಥ ಒಂದು ರೀತಿಯ ರೆಬೆಲ್ಲೆಸ್ ಮೈಂಡ್ಸೆಟ್ ಕೂಡ ಇರ್ತದೆ, ಎಮೋಷ್ನಲ್ ಡಿಸ್ಕನೆಕ್ಷನ್ ಕೂಡ ಇರ್ತದೆ, ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡದೆ ದೂರ ಉಳಿಯುವಂಥ ಒಂದು ರೀತಿಯ ಹ್ಯಾಬಿಟ್ ಕೂಡ ಇರ್ತದೆ, ರೂಲ್ಸ್ ಪಾಲಿಸೋ ಬದಲು ಸಿಸ್ಟಮನ್ನೇ ಕ್ರಿಟಿಸೈಸ್ ಮಾಡುವಂಥ ಒಂದು ಟೆಂಡೆನ್ಸಿ ಕೂಡ ಇರ್ತದೆ. ಈ ರೀತಿಯ ಥಿಂಕಿಂಗ್ ಇರೋದ್ರಿಂದಾಗಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ, ಈ ತಪ್ಪುಗಳು ಶನಿ ವಕ್ರ ಅವಧಿಯಲ್ಲಿ ಎಕ್ಸ್ಪೋಸ್ ಆಗುವಂಥ ಸಾಧ್ಯತೆ ಇರ್ತದೆ. ನೀವು ಸಿಸ್ಟಮನ್ನು ಫಾಲೋ ಮಾಡ್ತೀರಾ, ಅಥವಾ ನಿಮ್ಮದೇ ಆದಂಥ ಸಿಸ್ಟಮನ್ನು ರೂಪಿಸ್ಕೊಳ್ತೀರಾ, ಅಥವಾ ಕೇವಲ ಸಿಸ್ಟಮನ್ನು ಜಸ್ಟ್ ಒಂದು ಕ್ರಿಟಿಸೈಸ್ ಮಾಡ್ಕೊಂಡಿರ್ತೀರಾ ಅಂತ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವಂಥ ಸಾಧ್ಯತೆಯೂ ಇರ್ತದೆ. ಕುಂಭರಾಶಿಯವರ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಲಾಜಿಕಲ್ ಥಿಂಕಿಂಗ್. ಅಂದರೆ ಇವರ ಆಲೋಚನೆಗಳಲ್ಲಿ ಲಾಜಿಕ್ ಇರ್ತದೆ. ಇನೋವೇಷನ್ ಅಂದರೆ ಆವಿಷ್ಕಾರಗಳು, ಅಂದರೆ ಇನೋವೇಟಿವ್ ಐಡಿಯಾಗಳನ್ನು ಮಾಡುವಂಥ ಸಾಮರ್ಥ್ಯ ಇರ್ತದೆ. ಡಿಟ್ಯಾಚ್ಮೆಂಟ್ ಏನು ಅಂದರೆ ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ ತೀರಾ ಅಟ್ಯಾಚ್ಮೆಂಟ್ ಇಟ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ಇರೋದಿಲ್ಲ. ಹಾಗೆಯೇ ಲಾಂಗ್ ಟರ್ಮ್ ವಿಷನ್ ಅಂತ ಅಂದರೆ ಇವರಿಗೆ ದೀರ್ಘಾವಧಿಯ ಒಂದು ರೀತಿಯ ದೃಷ್ಟಿಕೋನಗಳಿರ್ತದೆ. ಹಾಗಾಗಿ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ಗಳನ್ನು ಇವರು ಚೆನ್ನಾಗಿ ಮಾಡ್ತಾರೆ. ಆದರೆ ಶನಿ ವಕ್ರ ಸಮಯದಲ್ಲಿ ಎಕ್ಸೆಸಿವ್ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ಏನಿದೆಯೋ ಇದು ಎಸ್ಕೇಪಿಸಮ್ ಆಗಿಯೂ ಕೂಡ ಬದಲಾಗ್ಬೋದು. ಯಾಕೆಂದರೆ ಇದು ನನಗೇನು ಮ್ಯಾಟ್ರ್ ಆಗಲ್ಲ ಅಂತ ಅವಾಯ್ಡ್ ಮಾಡೋದು. ಸೊ ಇಂಥ ವಿಚಾರಗಳಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಬದಲು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕೂಡ ಮಾಡಬಾರ್ದು. ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳುವಂಥ ಪ್ರಮೇಯ ಬಂದಾಗ ತಗೊಳ್ಬೇಕು. ಎಮೋಷ್ನಲ್ ಇನ್ವಾಲ್ವ್ ಆಗೋ ಜಾಗದಲ್ಲಿ ವಿತ್ಡ್ರಾವಲ್ ಆಗೋದು, ಅಂದರೆ ಇವರಿಗೆ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋ ಕಾರಣಕ್ಕೆ ಇವರು ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗುವಂಥ ಜಾಗದಲ್ಲಿ ಸ್ವಲ್ಪ ಹಿಂದೆ ಸರಿಯೋದು, ನಾನು ಮಾಡಲ್ಲ ಅಂತ ಹೇಳೋದು, ಅಥವಾ ನನ್ನದೇ ಆದಂಥ ರೀತಿಯಲ್ಲಿ ಮಾಡ್ತೀನಿ ಅಂತ ಹೋಗೋದು, ಇಂಥದ್ದೊಂದು ಇರ್ತದೆ. ಸೊ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಂಭರಾಶಿಯವರು ಕೆಲವೊಂದು ವಿಚಾರಗಳನ್ನು ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಈ ವಕ್ರ ಅಂದರೆ ಏನರ್ಥ ಅಂದರೆ ಮರಳಿ ಬರುವಂಥದ್ದು ಅಂತ, ಅಂದರೆ ಪುನರಾವರ್ತನೆ ಆಗುವಂಥದ್ದು ಒಂದು ವಿಚಾರ. ಅದರಲ್ಲೂ ಸ್ಪೆಷಲಿ ಶನಿ ವಕ್ರ ಅಂದರೆ ಅರ್ಥ ಏನು ಅಂದರೆ ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಮಿಸ್ಟೇಕ್ನಿಂದಾಗಿ ನೀವು ಯಾವುದೋ ಒಂದನ್ನು ಕಲಿಬೇಕು, ಅದರಿಂದ ಬದಲಾಗಬೇಕು, ನೀವು ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಲ್ಲಿ ಇರ್ತದೆ. ಸೊ ಬದಲಾಗಲಿಲ್ಲ ಅಂದರೆ ಅದೇ ಮಿಸ್ಟೇಕ್ಸ್ನಿಂದಾಗಿ ಅದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗುವಂಥ ಸಂದರ್ಭಗಳು ಇರ್ತದೆ.
ಅಂದರೆ ಇದನ್ನೀಗ ನೀವು ಬೇರೆ ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸೋದಾದರೆ ರಿಲೇಷನ್ಶಿಪ್ ಮ್ಯಾಟ್ರಸ್ನಲ್ಲಿ ಸೇಮ್ ಪ್ಯಾಟ್ರನ್, ಒಂದೇ ರೀತಿಯ ಮಿಸ್ಟೇಕು, ಒಂದೇ ರೀತಿಯ ಪ್ರಾಬ್ಲಮ್ಮು. ಹಾಗೆಯೇ ವರ್ಕ್ ಪ್ಲೇಸಿಗೆ ತಗೊಂಡ್ರೆ ವರ್ಕ್ ಪ್ಲೇಸ್ನಲ್ಲೂ ಕೂಡ ಒಂದೇ ರೀತಿಯ ಮಿಸ್ಟೇಕು, ಒಂದೇ ರೀತಿಯ ಸ್ಟ್ರೆಸ್ಸು, ಒಂದೇ ರೀತಿಯ ಸಮಸ್ಯೆ. ಮತ್ತು ಸಿಸ್ಟಮ್ ವಿಚಾರಕ್ಕೆ ಬಂದರೆ ಅದು ಎಲ್ಲೇ ಇರಲಿ, ಆಫೀಸ್ನಲ್ಲೇ ಇರಲಿ ಅಥವಾ ಹೊರಗಡೆನೇ ಇರಲಿ, ಈ ಸಿಸ್ಟಮ್ ಜೊತೆಯಲ್ಲಿ ನಿಮಗೆ ಒಂದು ರಿಪೀಟೆಡ್ ಆಗಿ ಕಾನ್ಫ್ಲಿಕ್ಟ್ಗಳು ಎದುರಾಗೋದು, ಸಂಘರ್ಷಗಳು ಎದುರಾಗೋದು. ಹಾಗೆಯೇ ಹಣಕಾಸು ಇರಲಿ, ಆರೋಗ್ಯ ಇರಲಿ, ಇಂಥ ವಿಚಾರಗಳಲ್ಲೂ ಕೂಡ ಒಂದೇ ರೀತಿಯ ಮಿಸ್ಟೇಕ್ನಿಂದ ಒಂದೇ ರೀತಿಯ ಸಮಸ್ಯೆಗಳು ಬರುವಂಥದ್ದು ಸಾಧ್ಯತೆಗಳಿರ್ತದೆ. ಸೊ ಹಾಗಾದರೆ ಈ ಶನಿ ವಕ್ರ ಫೇಸ್ ಏನಿದೆಯೋ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಈ ವಿಚಾರದಲ್ಲಿ ನಾನು ರೆಮಿಡಿ ಅಂತ ಹೇಳಲ್ಲ, ನಾನು ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಜವಾಬ್ದಾರಿ ತಪ್ಪಿಸ್ಕೊಳ್ಬಾರ್ದು. ಸ್ಟಾಪ್ ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಅಂತ. ಕುಂಭರಾಶಿಯವರು ಸ್ವಲ್ಪ ಫ್ರೀಡಮ್ ಬಯಸ್ತಾರೆ, ಇಂಡಿಪೆಂಡೆಂಟ್ ಥಿಂಕಿಂಗ್ ಇರ್ತದೆ. ಆದರೆ ಫ್ರೀಡಮ್ ಹೆಸರಿನಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಅದು ಅವಾಯ್ಡ್ ಮಾಡೋದಿದೆಯಲ್ಲ, ಅದು ತಪ್ಪು. ಇದಕ್ಕೆ ಕರೆಕ್ಷನ್ ಏನು ಅಂದರೆ, ಇದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಅಂತ ನೀವು ಆಕ್ಸೆಪ್ಟ್ ಮಾಡಬೇಕು. ಹಾಗೆಯೇ ಅಥಾರಿಟಿ ವಿಚಾರಗಳು ಬಂದಾಗ ಕೂಡ ಕಾನ್ಫ್ರಂಟ್ ಮಾಡೋ ಬದಲು ಸಿಸ್ಟಮನ್ನು ಫಾಲೋ ಮಾಡಬೇಕಾಗತ್ತೆ. ಕುಂಭರಾಶಿಯವರು ಸ್ವಲ್ಪ ಸ್ವಾತಂತ್ರ್ಯ ಪ್ರಿಯರು, ಹಾಗಾಗಿ ಇವರಿಗೆ ಸ್ವಲ್ಪ ರೆಬೆಲ್ಲೆಸ್ ಆ್ಯಟಿಟ್ಯೂಡ್ ಕೂಡ ಇರ್ತದೆ, ಸ್ವಲ್ಪ ಎಡಮೆಂಟ್ ನೇಚರ್ ಕೂಡ ಇರ್ತದೆ. ಸೊ ಶನಿ ಬಂದು ಸಿಸ್ಟಮ್ ಅಂತ ಅರ್ಥ. ನೀವು ಸಿಸ್ಟಮನ್ನು ಫಸ್ಟ್ ಫಾಲೋ ಮಾಡಿ, ಸ್ಟ್ರಕ್ಚರ್ ಏನಿದೆಯೋ ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ. ನಂತರ ನಿಮ್ಮ ಸ್ವಾತಂತ್ರ್ಯವನ್ನು, ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಪೂರೈಸಿ ನಂತರ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಪಡ್ಕೊಳ್ಳಿ ಅನ್ನೋ ರೀತಿಯ ಪ್ಲಾನೆಟು. ಮತ್ತು ಎರಡನೇ ಕರೆಕ್ಷನ್ ಮೆಥಡ್ ಬಂದು ಒಂದು ಐಡಿಯಾದ ಮೇಲೆ ವರ್ಕ್ ಮಾಡಿ ಅಂತ. ಅಂದರೆ ಫಿಕ್ಸ್ ಒನ್ ಸಿಸ್ಟಮ್, ನಾಟ್ 10 ಐಡಿಯಾಸ್ ಅಂತ. ಕುಂಭರಾಶಿಯವರಿಗೆ ಐಡಿಯಾಸ್ ತುಂಬ ಬರ್ತದೆ, ಆದರೆ ಎಕ್ಸಿಕ್ಯೂಷನ್ನಲ್ಲಿ ಅವರು ವೀಕ್ ಇರ್ತಾರೆ. ಹೀಗಾಗಿ ಒಂದು ಸಿಸ್ಟಮನ್ನೇ ಚೂಸ್ ಮಾಡಬೇಕು. ಡೈಲಿ ಸೇಮ್ ಟೈಮ್, ಸೇಮ್ ಮೆಥಡ್. ಇಂಪ್ರೂವ್ಮೆಂಟ್ ಸ್ಲೋ ಆದರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಬಾರ್ದು. 10 ಐಡಿಯಾಗಳನ್ನು ಮಾಡೋದಕ್ಕಿಂತಲೂ ಯಾವುದಾದ್ರೂ ಒಂದು ಐಡಿಯಾವನ್ನು ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗೋ ರೀತಿಯಲ್ಲಿ ನೀವು ಅದನ್ನು ವರ್ಕ್ ಮಾಡಬೇಕಾಗತ್ತೆ. ಮತ್ತು ಮೂರನೇ ಕರೆಕ್ಷನ್, ನೀವು ಯಾವುದಾದ್ರೂ ಒಂದು ರೋಲನ್ನು ತಗೊಂಡ್ರೆ ನೀವೇ ನಿಭಾಯಿಸುವಂಥದ್ದು. ಅಂದರೆ ಟೇಕ್ ಒನ್ ರೋಲ್, ಓನ್ ಇಟ್ ಫುಲ್ಲಿ ಅಂತ. ಕುಂಭರಾಶಿಯವರ ಒಂದು ವೀಕ್ನೆಸ್ ಏನು ಅಂದರೆ ಪಾರ್ಟ್ ಆಫ್ ಎವ್ರಿಥಿಂಗ್, ಓನರ್ ಆಫ್ ನಥಿಂಗ್ ಅಂತಂದರೆ ತುಂಬ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಾರೆ. ಹೀಗಾಗಿ ಕಂಪ್ಲೀಷನ್ ಮಾಡೋದೇನಿದೆಯೋ ಚಾಲೆಂಜಿಂಗ್ ಅನ್ನಿಸ್ತಾ ಇರ್ತದೆ. ಹೀಗಾಗಿ ಒಂದು ರೋಲನ್ನು ಚೂಸ್ ಮಾಡಬೇಕು, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲದೆ ಅದನ್ನು ಕಂಪ್ಲೀಷನ್ ಮಾಡೋದನ್ನು ಕಡ್ಡಾಯ ಮಾಡ್ಕೊಳ್ಬೇಕು. ಶನಿ ವಕ್ರ ಸಮಯದಲ್ಲಿ ಈ ರೀತಿಯ ಕೆಲವೊಂದು ಹ್ಯಾಬಿಟ್ಗಳು, ಟೆಂಡೆನ್ಸಿಗಳು, ಇದರಿಂದಾಗಿ ನಾವು ಏನು ತಪ್ಪುಗಳನ್ನು ಅಂತ ಮಾಡ್ಕೊಂಡಿರ್ತೀವೋ, ಇದರಿಂದಾಗಿ ಏನು ಸಮಸ್ಯೆಗಳು ಅಂತ ಬರ್ತಾ ಇರ್ತದೋ, ಇದನ್ನು ನಾವು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ಶನಿ ಡೈರೆಕ್ಟ್ ಆಗುವಾಗ ನಿಮ್ಮ ಈಗ ಏನು ತಪ್ಪುಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ರೀಥಿಂಕ್ ಮಾಡ್ಕೊಳ್ಳೋದಕ್ಕೆ, ಪುನರ್ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ, ಮರುಪರಿಶೀಲನೆ ಮಾಡೋದಕ್ಕೆ ಅವಕಾಶಗಳಿರ್ತದೆ. ಸೊ ಈ ಅವಧಿಯಲ್ಲೂ ನೀವು ಅದನ್ನು ಇಗ್ನೋರ್ ಮಾಡಿದ್ರೆ ಡೈರೆಕ್ಟ್ ಆಗುವಾಗ ಏನಾಗುತ್ತೆ, ನಿಮ್ಮ ಇದೇ ಹ್ಯಾಬಿಟ್ಟು ಏನು ನೀವು ಮಾಡ್ಕೊಂಡು ಬಂದಿರ್ತೀರೋ ಇದು ಕನ್ಫರ್ಮ್ ಆಗುವಂಥ ಸಾಧ್ಯತೆ ಇರ್ತದೆ. ಮುಂದಿನ ಹಂತಗಳಲ್ಲಿ ಏನಾಗುತ್ತೆ, ನಿಮಗೆ ಇದೆಲ್ಲವೂ ಇದುವರೆಗೂ ನಿಮಗೆ ಆಂತರಿಕವಾಗಿ ಏನು ಒಂದು ಕರೆಕ್ಷನ್ ಫೇಸ್ ಅಂತ ಆಂತರಿಕ ಕರೆಕ್ಷನ್ ಫೇಸ್ನಲ್ಲಿ ಇರ್ತದೆ. ಡೈರೆಕ್ಟ್ ಆಗುವಾಗ ಅದು ಬಾಹ್ಯ ಸಮಸ್ಯೆಯಾಗಿಯೂ ಕೂಡ ಬದಲಾಗುವಂಥ ಸಾಧ್ಯತೆಗಳು ಇರ್ತದೆ. ಹೀಗಾಗಿ ರೆಸ್ಪಾನ್ಸಿಬಿಲಿಟಿ ಹೆವಿ ಅನ್ನಿಸ್ಬೋದು, ಆಪ್ಷನ್ಸ್ ಕಡಿಮೆ ಇರ್ತದೆ, ಪ್ರೆಷರು ಕೂಡ ಎಕ್ಸ್ಟರ್ನಲ್ ಆಗುವಂಥ ಸಾಧ್ಯತೆ ಇರ್ತದೆ. ನಾನಿಲ್ಲಿ ಲಗ್ನವನ್ನು ತಗೊಂಡಿಲ್ಲ, ಲಗ್ನದಿಂದ ಫಲ ಹೇಳೋದಕ್ಕೆ ನಿಮಗೆ ಕಂಪ್ಲೀಟ್ ಜಾತಕ ಇರಬೇಕಾಗುತ್ತೆ. ರಾಶಿ ಅಂದರೆ ನಿಮ್ಮ ಮನಸ್ಸು ಅಂತ ಅರ್ಥ. ಸೊ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಒಂದು ಸೈಕಾಲಜಿ, ಸೊ ಸೈಕಾಲಜಿಕಲ್ ಎಕ್ಸ್ಪೀರಿಯನ್ಸು. ಸೊ ಗೋಚರ ಫಲವು ಕೂಡ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಡಿಸಿಷನ್ ಇಂಥದ್ರ ಮೇಲೇ ಜಾಸ್ತಿ ಒಂದು ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಫ್ಯಾಕ್ಟರು. ಸೊ ಆ ಕಾರಣಕ್ಕೆ ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರೀಯ ಗ್ರಂಥಗಳಲ್ಲೂ ಕೂಡ ರಾಶಿಯಿಂದನೇ ಗೋಚರ ಫಲವನ್ನು ಹೇಳ್ತಾ ಹೋಗಿದ್ದಾರೆ ಹೊರತು ಲಗ್ನದಿಂದ ಹೇಳಿಲ್ಲ. ಲಗ್ನದಿಂದ ಅನ್ವಯ ಮಾಡ್ತಾರೆ, ಯಾಕೆಂದರೆ ನಿಮಗೆ ಜಾತಕ ಇದ್ದಾಗ ಅನ್ವಯ ಮಾಡ್ತಾರೆ. ಸೊ ಇದು ಒಂದು ಕಡೆ. ಎರಡನೇದು ಬಂದು ಏನು ಶನಿಯ ವಕ್ರ ಇಂಥ ಫೇಸು ಅಥವಾ ಶನಿಯ ಸಂಚಾರ ಇರಲಿ, 7.5 ಇದೆ ಕುಂಭರಾಶಿಯವರಿಗೆ. ಸೊ ಇದೇನೋ ಕೆಟ್ಟದಾಗ್ಬಿಡ್ತದೆ, ದೊಡ್ಡದಾಗೇನೋ ಸಮಸ್ಯೆ ಆಗ್ಬಿಡ್ತದೆ, ಈ ರೀತಿ ತಗೊಳ್ಳೋ ಅಗತ್ಯ ಏನಿಲ್ಲ. ಯಾಕೆಂದರೆ ಯಾವುದೇ ಗೋಚರ ಫಲ ಇದ್ರೂ ಕೂಡ ರಾಶಿಯಿಂದ ಹೇಳುವಂಥ ಗೋಚರ ಫಲ ಏನಿದೆಯೋ ಇದು ಏನು ನಡೀತದೆ ಅನ್ನೋದು ಮ್ಯಾಟ್ರ್ ಆಗಲ್ಲ, ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಶನಿ ವಕ್ರ ಅವಧಿಯಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ನಿಮ್ಮ ಹ್ಯಾಬಿಟ್ಸು ಯಾವುದಾದ್ರೂ ಅವಾಯ್ಡ್ ಮಾಡುವಂಥ ವಿಚಾರಗಳು, ಸಿಸ್ಟಮ್ ಫಾಲೋ ಮಾಡುವಂಥ ವಿಚಾರದಲ್ಲಿ ಮಾಡುವಂಥ ಮಿಸ್ಟೇಕ್ಗಳು, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ವಿಚಾರದಲ್ಲಿ ಹಿಂದೆ ಸರಿಯುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮ್ಮ ತಪ್ಪುಗಳನ್ನು ಕೂಡ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಫೇಸು ಅನುಕೂಲಕರವಾಗಿರ್ತದೆ. ನೀವು ಈ ಅವಧಿಯಲ್ಲಿ ನಿಮ್ಮ ಯಾವುದೇ ಮಿಸ್ಟೇಕ್ಗಳನ್ನು ನೀವು ಅದನ್ನು ಸರಿಪಡಿಸ್ಕೊಂಡ್ರೆ ಇದರಿಂದಾಗಿ ಅಂಥ ಮಿಸ್ಟೇಕ್ಗಳಿಂದಾಗಿ ಫ್ಯೂಚರ್ನಲ್ಲಿ ನಿಮಗೆ ಬರುವಂಥ ಯಾವುದೇ ಒಂದು ಸಮಸ್ಯೆಗಳು ಬರುವಂಥದ್ದಿದ್ದರೆ ಅದು ಅವಾಯ್ಡ್ ಆಗುವಂಥ ಸಾಧ್ಯತೆಯೂ ಇರ್ತದೆ. ಲೈಫು ಕೂಡ ಒಂದು ರೀತಿಯ ಸ್ಟೇಬಿಲಿಟಿಗೆ ಬರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.